ಇನ್ನು ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾದ ಬಳಿಕ ವಚನಾನಂದ ಶ್ರೀಗಳು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಇಬ್ರು ಹೇಳ್ತಿರೋದು ಒಂದೇ, ಅಮಿತ್ ಶಾ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಎಲ್ಲಾ ವಿಚಾರಗಳು ಅವರ ಗಮನದಲ್ಲೂ ಇದೆ ಅನ್ನೋ ವಿಚಾರವನ್ನ ತಿಳಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರವಾಗ್ತಾ ಇದ್ದು ಅದನ್ನ ಭೇದಿಸೋಕೆ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ ನಾವು ವಿವರಿಸಿದ್ದೇವೆ. ಇದಕ್ಕೆ ಅಮಿತ್ ಶಾ ಅವರು ಕೂಡ ಸ್ಪಂದಿಸಿದ್ದಾರೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಚರ್ಚೆ ಮಾಡೋದಾಗಿ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರಂತೆ. ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ? ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ ಬಂತು ಎನ್ನುವ ಮಾತನ್ನ ಅವರು ನಮ್ಮ ನಿಯೋಗದಲ್ಲಿ ಕೇಳಿದ್ದಾರೆ. ಅವಾಗ ಪೂಜ್ಯ ವಚನಾನಂದ ಶ್ರೀಗಳು ಅದನ್ನು ವಿವರಿಸಿದ್ದು ಹೀಗೆ ಅಂತಂದ್ರೆ, ಇದರೊಳಗಿರುವಂತಹ ಷಡ್ಯಂತ್ರಗಳನ್ನ ಭೇದಿಸಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೆ ಅಂದ್ರೆ ದೇವರನ್ನ ನಂಬುವವರಿಗೆ ಒಂಥರ ಭಯ ಉತ್ಪತ್ತಿಯಾಗಿದೆ. ದೇವರನ್ನ ನಂಬುವವರ ಮೇಲೆ ಅದು ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ತೊಂದರೆಯನ್ನ ಅದು ಹಾಕಿದ ಹಾಗಾಗಿದೆ. ಈ ದೃಷ್ಟಿಯಿಂದ ಇದು ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಇತ್ತೀಚೆಗೆ ಅವರು ಅಮೆರಿಕಕ್ಕೆ ಹೋಗಿ ಬಂದ್ರು ವಚನಾನಂದ ಶ್ರೀಗಳು. ಅಲ್ಲೂ ಇದರ ಬಗ್ಗೆ ಯಾರೋ ಮಾತಾಡುವುದನ್ನ ಅವರು ಕೇಳಿದ್ರಂತೆ, ಅದನ್ನು ಅವರು ಬೆಳಕು ಚೆಲ್ಲಿದ್ರು. ಈ ದೃಷ್ಟಿಯಿಂದ ನಮ್ಗೆಲ್ಲ ಇದು ಒಂದು ರೀತಿಯ ಶಂಕೆ ಉಂಟಾಗಿದೆ. ಯಾಕೆ ಅಂತಂದ್ರೆ ಈ ಷಡ್ಯಂತ್ರಗಳನ್ನ ಬಯಲಿಗೆ ಎಳೆಯದಿದ್ದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗುವ ಯಾವುದೇ ಸಾಧ್ಯತೆಗಳಿಲ್ಲ ಎನ್ನುವುದನ್ನ ಒತ್ತಿ ಗೃಹ ಮಂತ್ರಿಗಳಲ್ಲಿ ಹೇಳಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟದ್ದು. ಇದರ ಈ ಪ್ರಸ್ತುತ ತನಿಖೆಗಳ ವಿಷಯಗಳನ್ನ ಗಮನಿಸ್ತಾ ಇದ್ದೇವೆ. ಇದನ್ನ ಮುಂದೆ ಅಂದ್ರೆ ನಾವು ಅವರು ಒಬ್ಬರಿಂದ ಅದನ್ನ ನಮ್ಗೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಇಡಬೇಕು. ಅವರು ಒಂದು ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು ಅದರ ಬಗ್ಗೆ. ಇವತ್ತು ನಾಳೆಯ ಒಳಗೆ ಆ ಕ್ಯಾಬಿನೆಟ್ ಚರ್ಚೆ ನಡೆಯುತ್ತದೆ. ಅದರ ಬಗ್ಗೆ ಅವರು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತೇವೆ ಎನ್ನುವ ತುಂಬಾ ಭರವಸೆಯ ಉತ್ತರವನ್ನ ನಮ್ಗೆ ಅವರು ಕೊಟ್ಟಿದ್ದಾರೆ. ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ? ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ ಇನ್ನು ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾದ ಬಳಿಕ ವಚನಾನಂದ ಶ್ರೀಗಳು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಇಬ್ರು ಹೇಳ್ತಿರೋದು ಒಂದೇ, ಅಮಿತ್ ಶಾ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಎಲ್ಲಾ ವಿಚಾರಗಳು ಅವರ ಗಮನದಲ್ಲೂ ಇದೆ ಅನ್ನೋ ವಿಚಾರವನ್ನ ತಿಳಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರವಾಗ್ತಾ ಇದ್ದು ಅದನ್ನ ಭೇದಿಸೋಕೆ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ ನಾವು ವಿವರಿಸಿದ್ದೇವೆ. ಇದಕ್ಕೆ ಅಮಿತ್ ಶಾ ಅವರು ಕೂಡ ಸ್ಪಂದಿಸಿದ್ದಾರೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಚರ್ಚೆ ಮಾಡೋದಾಗಿ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರಂತೆ. ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ? ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ ಬಂತು ಎನ್ನುವ ಮಾತನ್ನ ಅವರು ನಮ್ಮ ನಿಯೋಗದಲ್ಲಿ ಕೇಳಿದ್ದಾರೆ. ಅವಾಗ ಪೂಜ್ಯ ವಚನಾನಂದ ಶ್ರೀಗಳು ಅದನ್ನು ವಿವರಿಸಿದ್ದು ಹೀಗೆ ಅಂತಂದ್ರೆ, ಇದರೊಳಗಿರುವಂತಹ ಷಡ್ಯಂತ್ರಗಳನ್ನ ಭೇದಿಸಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೆ ಅಂದ್ರೆ ದೇವರನ್ನ ನಂಬುವವರಿಗೆ ಒಂಥರ ಭಯ ಉತ್ಪತ್ತಿಯಾಗಿದೆ. ದೇವರನ್ನ ನಂಬುವವರ ಮೇಲೆ ಅದು ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ತೊಂದರೆಯನ್ನ ಅದು ಹಾಕಿದ ಹಾಗಾಗಿದೆ. ಈ ದೃಷ್ಟಿಯಿಂದ ಇದು ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಇತ್ತೀಚೆಗೆ ಅವರು ಅಮೆರಿಕಕ್ಕೆ ಹೋಗಿ ಬಂದ್ರು ವಚನಾನಂದ ಶ್ರೀಗಳು. ಅಲ್ಲೂ ಇದರ ಬಗ್ಗೆ ಯಾರೋ ಮಾತಾಡುವುದನ್ನ ಅವರು ಕೇಳಿದ್ರಂತೆ, ಅದನ್ನು ಅವರು ಬೆಳಕು ಚೆಲ್ಲಿದ್ರು. ಈ ದೃಷ್ಟಿಯಿಂದ ನಮ್ಗೆಲ್ಲ ಇದು ಒಂದು ರೀತಿಯ ಶಂಕೆ ಉಂಟಾಗಿದೆ. ಯಾಕೆ ಅಂತಂದ್ರೆ ಈ ಷಡ್ಯಂತ್ರಗಳನ್ನ ಬಯಲಿಗೆ ಎಳೆಯದಿದ್ದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗುವ ಯಾವುದೇ ಸಾಧ್ಯತೆಗಳಿಲ್ಲ ಎನ್ನುವುದನ್ನ ಒತ್ತಿ ಗೃಹ ಮಂತ್ರಿಗಳಲ್ಲಿ ಹೇಳಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟದ್ದು. ಇದರ ಈ ಪ್ರಸ್ತುತ ತನಿಖೆಗಳ ವಿಷಯಗಳನ್ನ ಗಮನಿಸ್ತಾ ಇದ್ದೇವೆ. ಇದನ್ನ ಮುಂದೆ ಅಂದ್ರೆ ನಾವು ಅವರು ಒಬ್ಬರಿಂದ ಅದನ್ನ ನಮ್ಗೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಇಡಬೇಕು. ಅವರು ಒಂದು ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು ಅದರ ಬಗ್ಗೆ. ಇವತ್ತು ನಾಳೆಯ ಒಳಗೆ ಆ ಕ್ಯಾಬಿನೆಟ್ ಚರ್ಚೆ ನಡೆಯುತ್ತದೆ.
ಅದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತೇವೆ ಎನ್ನುವ ತುಂಬಾ ಭರವಸೆಯ ಉತ್ತರವನ್ನ ನಮ್ಗೆ ಅವರು ಕೊಟ್ಟಿದ್ದಾರೆ. ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ? ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ? ಇನ್ನು ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾದ ಬಳಿಕ ವಚನಾನಂದ ಶ್ರೀಗಳು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಇಬ್ರು ಹೇಳ್ತಿರೋದು ಒಂದೇ, ಅಮಿತ್ ಶಾ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಎಲ್ಲಾ ವಿಚಾರಗಳು ಅವರ ಗಮನದಲ್ಲೂ ಇದೆ ಅನ್ನೋ ವಿಚಾರವನ್ನ ತಿಳಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರವಾಗ್ತಾ ಇದ್ದು ಅದನ್ನ ಭೇದಿಸೋಕೆ NIA ತನಿಖೆ ಆಗಬೇಕು ಅಂತ ಹೇಳಿ ನಾವು ವಿವರಿಸಿದ್ದೇವೆ. ಇದಕ್ಕೆ ಅಮಿತ್ ಶಾ ಅವರು ಕೂಡ ಸ್ಪಂದಿಸಿದ್ದಾರೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಚರ್ಚೆ ಮಾಡೋದಾಗಿ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರಂತೆ. ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ? ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ ಬಂತು ಎನ್ನುವ ಮಾತನ್ನ ಅವರು ನಮ್ಮ ನಿಯೋಗದಲ್ಲಿ ಕೇಳಿದ್ದಾರೆ. ಅವಾಗ ಪೂಜ್ಯ ವಚನಾನಂದ ಶ್ರೀಗಳು ಅದನ್ನು ವಿವರಿಸಿದ್ದು ಹೀಗೆ ಅಂತಂದ್ರೆ, ಇದರೊಳಗಿರುವಂತಹ ಷಡ್ಯಂತ್ರಗಳನ್ನ ಭೇದಿಸಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೆ, ಅಂದ್ರೆ ದೇವರನ್ನ ನಂಬುವವರಿಗೆ ಒಂಥರ ಭಯ ಉತ್ಪತ್ತಿಯಾಗಿದೆ. ದೇವರನ್ನ ನಂಬುವವರ ಮೇಲೆ ಅದು ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ತೊಂದರೆಯನ್ನ ಅದು ಹಾಕಿದ ಹಾಗಾಗಿದೆ. ಈ ದೃಷ್ಟಿಯಿಂದ ಇದು ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಇತ್ತೀಚೆಗೆ ಅವರು ಅಮೆರಿಕಕ್ಕೆ ಹೋಗಿ ಬಂದ್ರು ವಚನಾನಂದ ಶ್ರೀಗಳು. ಅಲ್ಲೂ ಇದರ ಬಗ್ಗೆ ಯಾರೋ ಮಾತಾಡುವುದನ್ನ ಅವರು ಕೇಳಿದ್ರಂತೆ, ಅದನ್ನು ಅವರು ಬೆಳಕು ಚೆಲ್ಲಿದ್ರು. ಈ ದೃಷ್ಟಿಯಿಂದ ನಮ್ಗೆಲ್ಲ ಇದು ಒಂದು ರೀತಿಯ ಶಂಕೆ ಉಂಟಾಗಿದೆ. ಯಾಕೆ ಅಂತಂದ್ರೆ ಈ ಷಡ್ಯಂತ್ರಗಳನ್ನ ಬಯಲಿಗೆ ಎಳೆಯದಿದ್ದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗುವ ಯಾವುದೇ ಸಾಧ್ಯತೆಗಳಿಲ್ಲ ಎನ್ನುವುದನ್ನ ಒತ್ತಿ ಗೃಹ ಮಂತ್ರಿಗಳಲ್ಲಿ ಹೇಳಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟದ್ದು. ಇದರ ಈ ಪ್ರಸ್ತುತ ತನಿಖೆಗಳ ವಿಷಯಗಳನ್ನ ಗಮನಿಸ್ತಾ ಇದ್ದೇವೆ. ಇದನ್ನ ಮುಂದೆ ಅಂದ್ರೆ ನಾವು ಅವರು ಒಬ್ಬರಿಂದ ಅದನ್ನ ನಮ್ಗೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಇಡಬೇಕು. ಅವರು ಒಂದು ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು ಅದರ ಬಗ್ಗೆ. ಇವತ್ತು ನಾಳೆಯ ಒಳಗೆ ಆ ಕ್ಯಾಬಿನೆಟ್ ಚರ್ಚೆ ನಡೆಯುತ್ತದೆ. ಅದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತೇವೆ ಎನ್ನುವ ತುಂಬಾ ಭರವಸೆಯ ಉತ್ತರವನ್ನ ನಮ್ಗೆ ಅವರು ಕೊಟ್ಟಿದ್ದಾರೆ. ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ? ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ? ಇನ್ನು ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾದ ಬಳಿಕ ವಚನಾನಂದ ಶ್ರೀಗಳು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವಜ್ರದೇಹಿ ಶ್ರೀಗಳು ಹಾಗೆ ವಚನಾನಂದ ಶ್ರೀಗಳು ಇಬ್ರು ಹೇಳ್ತಿರೋದು ಒಂದೇ, ಅಮಿತ್ ಶಾ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಎಲ್ಲಾ ವಿಚಾರಗಳು ಅವರ ಗಮನದಲ್ಲೂ ಇದೆ ಅನ್ನೋ ವಿಚಾರವನ್ನ ತಿಳಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರವಾಗ್ತಾ ಇದ್ದು ಅದನ್ನ ಭೇದಿಸೋಕೆ NIA ತನಿಖೆ ಆಗಬೇಕು ಅಂತ ಹೇಳಿ ನಾವು ವಿವರಿಸಿದ್ದೇವೆ. ಇದಕ್ಕೆ ಅಮಿತ್ ಶಾ ಅವರು ಕೂಡ ಸ್ಪಂದಿಸಿದ್ದಾರೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಚರ್ಚೆ ಮಾಡೋದಾಗಿ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರಂತೆ. ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ? ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ ಬಂತು ಎನ್ನುವ ಮಾತನ್ನ ಅವರು ನಮ್ಮ ನಿಯೋಗದಲ್ಲಿ ಕೇಳಿದ್ದಾರೆ. ಅವಾಗ ಪೂಜ್ಯ ವಚನಾನಂದ ಶ್ರೀಗಳು ಅದನ್ನು ವಿವರಿಸಿದ್ದು ಹೀಗೆ ಅಂತಂದ್ರೆ, ಇದರೊಳಗಿರುವಂತಹ ಷಡ್ಯಂತ್ರಗಳನ್ನ ಭೇದಿಸಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೆ, ಅಂದ್ರೆ ದೇವರನ್ನ ನಂಬುವವರಿಗೆ ಒಂಥರ ಭಯ ಉತ್ಪತ್ತಿಯಾಗಿದೆ. ದೇವರನ್ನ ನಂಬುವವರ ಮೇಲೆ ಅದು ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ತೊಂದರೆಯನ್ನ ಅದು ಹಾಕಿದ ಹಾಗಾಗಿದೆ. ಈ ದೃಷ್ಟಿಯಿಂದ ಇದು ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಇತ್ತೀಚೆಗೆ ಅವರು ಅಮೆರಿಕಕ್ಕೆ ಹೋಗಿ ಬಂದ್ರು ವಚನಾನಂದ ಶ್ರೀಗಳು. ಅಲ್ಲೂ ಇದರ ಬಗ್ಗೆ ಯಾರೋ ಮಾತಾಡುವುದನ್ನ ಅವರು ಕೇಳಿದ್ರಂತೆ, ಅದನ್ನು ಅವರು ಬೆಳಕು ಚೆಲ್ಲಿದ್ರು. ಈ ದೃಷ್ಟಿಯಿಂದ ನಮ್ಗೆಲ್ಲ ಇದು ಒಂದು ರೀತಿಯ ಶಂಕೆ ಉಂಟಾಗಿದೆ. ಯಾಕೆ ಅಂತಂದ್ರೆ ಈ ಷಡ್ಯಂತ್ರಗಳನ್ನ ಬಯಲಿಗೆ ಎಳೆಯದಿದ್ದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗುವ ಯಾವುದೇ ಸಾಧ್ಯತೆಗಳಿಲ್ಲ ಎನ್ನುವುದನ್ನ ಒತ್ತಿ ಗೃಹ ಮಂತ್ರಿಗಳಲ್ಲಿ ಹೇಳಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟದ್ದು. ಇದರ ಈ ಪ್ರಸ್ತುತ ತನಿಖೆಗಳ ವಿಷಯಗಳನ್ನ ಗಮನಿಸ್ತಾ ಇದ್ದೇವೆ.
ಇದನ್ನ ಮುಂದೆ ಅಂದ್ರೆ ನಾವು ಅವರು ಒಬ್ಬರಿಂದ ಅದನ್ನ ನಮ್ಗೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಇಡಬೇಕು. ಅವರು ಒಂದು ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು ಅದರ ಬಗ್ಗೆ. ಇವತ್ತು ನಾಳೆಯ ಒಳಗೆ ಆ ಕ್ಯಾಬಿನೆಟ್ ಚರ್ಚೆ ನಡೆಯುತ್ತದೆ. ಅದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತೇವೆ ಎನ್ನುವ ತುಂಬಾ ಭರವಸೆಯ ಉತ್ತರವನ್ನ ನಮ್ಗೆ ಅವರು ಕೊಟ್ಟಿದ್ದಾರೆ. ನಮ್ಮಲ್ಲಿ ನೇರ ಅವರು ಕೇಳಿದ್ದು ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ? ಈಗ SIT ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ